ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಒಂದು ಫಂಕ್ಷನ್ಗೆ ಹೋಗ್ತಿದ್ದೆ. ತುಂಬ ಜನ ಕೇಳ್ತಿದ್ರಿ, ನೀವು ಹೆಂಗೆ ರೆಡಿ ಆಗ್ತೀರಾ, ಏನೇನು ಮೇಕಪ್ ಹಚ್ಕೊಳ್ತೀರಾ, ನೀವು ಸ್ಕಿನ್ನು ತುಂಬ ಗ್ಲೋ ಇದೆ, ಹೊಳಪಿದೆ ಅಂತಿದ್ರಿ. ನಾನೇನು ಮೇಕಪ್ ಹಚ್ಕೊಳ್ಳಲ್ಲ, ಏನೂ ಇಲ್ಲ. ಇವಾಗ ಈ ಸೀರೆ ಉಡೋಣ ಅಂತ ಅಂದ್ಕೊಂಡೆ. ಇದಕ್ಕೆ ಸ್ವಲ್ಪ ಗಂಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಗಂಟು ಹಾಕೋರು ಯಾರೂ ಇಲ್ಲ, ನನಗೆ ಗಂಟು ಹಾಕ್ಕೊಳಕ್ಕೆ ಬರೋಲ್ಲ. ಈ ಸೀರೆ ಉಟ್ಕೊಳ್ತೀನಿ. ಅದಕ್ಕೆ ಇದು ಮ್ಯಾಚಿಂಗ್ ಬಳೆ ಅಂತ ಇತ್ತು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇದು ಕ್ರೀಮ್ ಹಚ್ಚೋದು ನಾನು ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದು ಖಾಲಿ ಆಗಿದೆ, ತೊಗೊಳ್ಬೇಕು. ಇದು 150 ರೂಪಾಯಿ. ನಾನು ಇದೊಂದೇ ಹಚ್ಚೋದಿನಿ, ಏನೂ ಹಚ್ಚಲ್ಲ ನಾನು. ಇದು ಸಿಂಗರ್ ಟ್ಯೂಬು, ಮೇಲೆ ನೆತ್ತಿ ಮೇಲೆ ಇಟ್ಕೊಳ್ತೀನಿ. ಇದು ನಾನು ಲಿಪ್ಸ್ಟಿಕ್ಕು ಹೇಳಿದ್ದೀನಿ, ನಾನು ಮೀಶೋದಲ್ಲಿ ತೊಗೊಂಡಿರೋದು ಲಿಪ್ಸ್ಟಿಕ್ಕು. ಇದೇ ಹಚ್ಕೊಳ್ಳೋದು. ಇದು ನನಗೆ ಈ ಕಲರು ಗ್ರೀನ್ ಇದ್ದಿದ್ದು ಪಿಂಕ್ ಆಗುತ್ತಲ್ಲ, ಅದು ನನಗೆ ತುಂಬ ಇಷ್ಟ. ಹಾಗಾಗಿ ನಾನು ಮೊದಲಿಂದನೂ ಇದೇ ಹಚ್ಕೊಳ್ತಾ ಇರೋದು. ಆಮೇಲೆ ಇದು ನಮ್ಮದು ಕೊರಗಜ್ಜಂದು ಗಂಧ. ಈ ಓಲೆ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಚೆನ್ನಾಗಿದೆಯಲ್ಲೋ, ಇದಕ್ಕೆ ಸ್ವಲ್ಪ ಸೆಟ್ ಆಗುತ್ತೆ ಅನ್ನೋ ಥರ ಕ್ಲಿಪ್ಪು ಯೋಚನೆ ಮಾಡ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡ್ರೆ ಕೂದಲು ಬಿಡಬೇಕಾಗತ್ತೆ, ಇದನ್ನು ಹಾಕ್ಕೊಂಡ್ರೆ ಗಂಟು ಹಾಕ್ಕೊಳ್ಬೋದು ಒಂಥರ. ಅದಕ್ಕೆ ಎರಡು ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಇಷ್ಟು ಇಟ್ಕೊಂಡಿದ್ದೀನಿ. ಇದು ಆ ಕಡೆ ಈ ಕಡೆ ಬಳೆ ಹಾಕ್ಕೊಳ್ಳೋಣ, ಇದು ಪಿಂಕ್ ಕಲರ್ಗೆ ಮ್ಯಾಚಿಂಗ್ ಆಗುತ್ತೆ ಅಂತ ಇಷ್ಟು ಇಟ್ಕೊಂಡಿದ್ದೀನಿ. ಈಗ ರೆಡಿ ಆದಮೇಲೆ ಹೇಗೆ ಅಂತ ತೋರಿಸ್ತೀನಿ ನಾನು. ನೋಡಿ, ಇಷ್ಟು ರೆಡಿ ಆದೆ. ಇದನ್ನು ಹೇಳಿದ್ನಲ್ಲ ನೋಡಿ, ಇದು ನಂದು ಒರ್ಜಿನಲ್ ಕೂದಲು ಕಾಣಿಸ್ತೀವಿ. ಇದು ನಂದು ಒರ್ಜಿನಲ್ ಕೂದಲು. ಇದು ಆ ಕ್ಲಿಪ್ ಹಾಕ್ಕೊಂಡಿರೋದು. ಅದಕ್ಕೊಂದು ಹೂ ಈಗ ಮುಡ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆಯಾ? ಈಗ ರೆಡಿ ಆಗಿದ್ದೀನಿ. ಇದೊಂದು ಸರ ಹಾಕ್ಕೊಂಡೆ. ಈ ಬ್ಲೌಸ್ಗೆ ನೋಡಿ, ಈ ಥರ ರೆಡಿ ಆದರೆ ಈ ಬ್ಲೌಸ್ಗೆ ಚೆನ್ನಾಗಿರುತ್ತೆ. ಈ ಥರ ಬ್ಲೌಸ್ ಹೊಲಿಸಿದಕ್ಕೂ ಹಿಂಗೇನಾದರೂ ಡಿಫ್ರೆಂಟಾಗಿ ಗಂಟು ಹಾಕ್ಕೊಳ್ಬೇಕು. ನನಗೆ ಗಂಟೆಲ್ಲ ಹಾಕ್ಕೊಳಕ್ಕೆ ಬರಲ್ಲ, ಹಾಗಾಗಿ ನಾನು ಈ ಥರ ಇಟ್ಕೊಂಡಿದ್ದೀನಿ. ನೋಡಿ, ಇದು ಇಷ್ಟು ರೆಡಿ ಆಗಿದ್ದೀನಿ ನೋಡಿದ್ರ. ಈ ಬ್ಲೌಸ್ಗೆ ಈ ಥರ ಹೀಗೆ ರೆಡಿ ಆಗಿದ್ದೀನಿ. ಬಳೆ ಇದು ಹಾಕ್ಕೊಂಡೆ. ನಾನು ಹೇಳಿದ್ನಲ್ಲ, ಲಿಪ್ಸ್ಟಿಕ್ ಅದೇ, ಕ್ರೀಮ್ ಅದೇ. ನಾನು ಇಷ್ಟೇ ರೆಡಿ ಆಗೋದು. ಫುಲ್ಲು ತೋರಿಸ್ತೀನಿ ಈಗ ನೋಡಿ. ಇಷ್ಟು ರೆಡಿ ಆಗಿದ್ದೀನಿ. ಸೆಲ್ಫಿ ಸ್ಟಿಕ್ ಎಲ್ಲ ಏನು ತೊಗೊಂಡು ಹೋಗಲ್ಲ, ಫಂಕ್ಷನ್ನು ಒಂದು. ಹಾಗಾಗಿ ಇದೊಂದು ಬ್ಯಾಗ್ ತೊಗೊಂಡಿದ್ದೀನಿ. ಹೀಗೆ ಫೋನ್ ಇಟ್ಕೊಳ್ಳೋಕ್ಕಷ್ಟೇ. 2 ಫೋನ್ ಇದೆ ಅಲ್ವಾ, 2 ಫೋನ್ ಇಟ್ಕೊಳ್ಳೋಕೆ ಈ ಬ್ಯಾಗ್ ಇಟ್ಕೊಂಡಿದ್ದೀನಿ. ಈ ಥರ ರೆಡಿ ಹಾಕಿದ್ದೀನಿ ನೀಟಾಗಿ. ಸರಿ ಇದೆಯಾ ನೋಡಿ? ಇಷ್ಟು ಓಕೆನಾ? ಬನ್ನಿ, ಇವಾಗ ಫಂಕ್ಷನಲ್ಲಿ ಎಲ್ಲಿ ಏನು ವಿಶೇಷ ಅಂತ ನಾನು ಹೇಳ್ತೀನಿ. ಶ್ರೀ ದಿಗ್ವಿಜಯ ಲಕ್ಷ್ಮೀ ನರಸಿಂಹ ದೇವರ ಸನ್ನಿಧಾನ, ಜಗದ್ಗುರು ಮಧ್ವಾಚಾರ್ಯರ ಮೂಲ ಸಂಸ್ಥಾನ, ಉತ್ತರಾದಿ ಮಠ, ಬಸವನಗುಡಿ, ಬೆಂಗಳೂರು. ಇಲ್ಲೊಂದು ಫಂಕ್ಷನ್ ಇತ್ತು, ಹಾಗಾಗಿ ಬಂದಿದ್ದೀನಿ. ನೋಡಿ, ನ್ಯಾಷನಲ್ ಕಾಲೇಜು, ದಿ ನ್ಯಾಷನಲ್ ಕಾಲೇಜು ಎದುರುಗಡೆನೇ ಇರೋದು. ಈಗ ರೆಡಿಯಾಗಿದ್ದೀನಿ. ರೆಡಿಯಾಗಿ ತೋರಿಸಿದ್ನಲ್ವ ನಾನು ನಿಮಗೆ. ನಮ್ಮ ಅಳಿಯ ಇದ್ದಾರಲ್ಲ, ಅವರ ಅಜ್ಜ ಅಜ್ಜಿಗೆ ಇವತ್ತು ಷಷ್ಠಿ ಪೂರ್ತಿ. ನೋಡಿ, ಅಲ್ಲಿ ಗೋಪೂಜೆ ಆಗ್ತಾ ಇದೆ. ಬನ್ನಿ ಇಲ್ಲಿ ಒಳಗೆ ಹೋಗೋಣ. ಪುರಂದರದಾಸರು ನೋಡಿ. ಹಾಯ್ ರಮ್ಯಾ. ಬನ್ನಿ ಬನ್ನಿ. ಹೊರಡ್ತೀನಿ. ಮೇಲೆ 3rd ಫ್ಲೋರ್ ಅಲ್ವಾ? ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ. ಲಕ್ಷ್ಮೀ ನರಸಿಂಹಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ.
ಅಜ್ಜ ಅಜ್ಜಿಗೆ 5 ಜನ ಮಕ್ಕಳು, 8 ಜನ ಮೊಮ್ಮಕ್ಕಳು, 6 ಜನ ಮರಿ ಮಕ್ಕಳು ಇದ್ದಾರೆ ನೋಡಿ. ಎಷ್ಟು ಖುಷಿಯಾಗುತ್ತೆ ಇವ್ರನ್ನ ನೋಡಿದ್ರೆ. ಮತ್ತು ನಾನು ನೋಡಿ ಊಟ ಏನೇ ಹಾಕಿಸ್ಕೊಂಡ್ರು ನಾನು ಊಟ ಮಾಡ್ತಿರೋದು, ನಾನು ಹೇಳ್ತಿರೋದಲ್ಲ. ನಾನು ಎಲ್ಲೇ ಹೋಗಲಿ ಏನೇ ಮಾಡಲಿ, ಯಾಕಂದರೆ ಒಂದೊಂದು ತುತ್ತು ಅನ್ನಕ್ಕೂ ನಾವು ತುಂಬ ಕಷ್ಟಪಟ್ಟಿದ್ದೀವಿ. ಮತ್ತು ಇವಾಗಲೂ ಎಲ್ಲರೂ ಒಂದು ತುತ್ತು ಅನ್ನಕ್ಕೋಸ್ಕರ ಕಷ್ಟಪಡ್ತಿರೋದು. ನಾನು ಎಲ್ಲ ಏನು ಬಿಡಲ್ಲ. ನಾನು ಉಪ್ಪಿನಕಾಯಿ ಒಂದು ತಿನ್ನಲ್ಲ, ಇದೊಂದು ಬಿಟ್ಟಿದ್ದೀನಿ, ಚಟ್ನಿ ಈ ಥರ ಇದು. ಆದರೆ ನಾನು ಪ್ರತಿಯೊಂದು ನೋಡಿ ಇರುತ್ತೆ ಖಾಲಿ ಮಾಡ್ತೀನಿ. ಎಷ್ಟು ಬೇಕಷ್ಟೇ ಹಾಕಿಸ್ಕೊಳ್ತೀನಿ, ಅಷ್ಟೇ ನಾನು ಊಟ ಮಾಡ್ತೀನಿ. ಹಾಗಾಗಿ ಎಲ್ಲೂ ಏನು ವೇಸ್ಟ್ ಮಾಡಲ್ಲ, ಮನೇಲೂ ವೇಸ್ಟ್ ಮಾಡಲ್ಲ, ಹೊರ್ಗಡೆನೂ ವೇಸ್ಟ್ ಮಾಡಲ್ಲ. ಎಲ್ಲರೂ ಅಷ್ಟೇ, ಯಾರಿಗೆ ಎಷ್ಟು ಬೇಕಷ್ಟೇ ಹಾಕಿಸ್ಕೊಂಡು ಖಾಲಿ ಮಾಡಿ. ನೋಡಿ ಎಷ್ಟು ನೀಟಾಗಿ ಊಟ ಮಾಡಿದ್ದೀನಿ ಅಲ್ವಾ. ಇದು ಹೋಳ್ಗೆ ನನಗೆ ತುಂಬ ಇಷ್ಟ, ಹಾಗಾಗಿ ಒಂದು ಹೋಳ್ಗೆ ತಿಂತಾಯಿದ್ದೀನಿ. ಲಾಸ್ಟಿಗೆ ಒಂಚೂರು ಮೊಸರನ್ನ ಹಾಕಿಸ್ಕೊಂಡ್ಬಿಡ್ತೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ತುಂಬ ವಿಶೇಷವಾಗಿರುತ್ತೆ, ಒಂದೊಂದು ವೀಡಿಯೋದಲ್ಲೂ ಒಂದೊಂದು ವಿಶೇಷ ಇರುತ್ತೆ. ದಯವಿಟ್ಟು ವೀಡಿಯೋನೆಲ್ಲೂ ಸ್ಕಿಪ್ ಮಾಡದೆ ನೋಡಿ, ಒಂದು ಕಮೆಂಟ್ ಮಾಡಿ, ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನನ್ನದು ಊಟ ಆಯಿತು. ಲಾಸ್ಟ್ ಒಂಚೂರು ಮೊಸರನ್ನ ನೋಡಿ, ಚೂರೇ ಸ್ವಲ್ಪನೇ ಸ್ವಲ್ಪ ಅವರು ನಾವು ಎಷ್ಟು ಕೇಳಿದ್ವು ಅಷ್ಟೇ ಬಡಿಸ್ತಾಯಿದ್ರು. ಒಬ್ಬರೊಬ್ರು ಏನು ಮಾಡ್ತಾರೆ, ತುಂಬ ಬಡಿಸ್ಕೊಳ್ತಾರೆ. ಇವ್ರು ನಾವು ಎಷ್ಟು ಕೇಳಿದ್ವು ಅಷ್ಟೇ ಬಡಿಸ್ತಾಯಿದ್ರು. ಅದು ತುಂಬ ಒಳ್ಳೆಯದೇನೆ, ಯಾಕಂದರೆ ತುಂಬ ಬಲವಂತ ಬಡಿಸ್ಬಿಟ್ರೆ ವೇಸ್ಟ್ ಆಗುತ್ತೆ. ನೋಡಿ ಎಂಡ್ ಮಾಡ್ತೀನಿ.